ಮಳೆ ಬಗ್ಗೆ ನೀವು ಚಿಕ್ಕವರಿದ್ದಾಗ ಮಳೆ ನೀವು ಹೆಂಗೆ ನೋಡಿದ್ರಿ, ಎಷ್ಟು ಮಳೆ ನೋಡ್ತಿದ್ರಿ, ಇಲ್ಲೆಲ್ಲ ಎಷ್ಟು ನೀರು ನೋಡಿದ್ರಿ? ಹೊಲ ಬಿತ್ತಬೇಕಾದ್ರೆ, ಒಲೆ ಬೆಳೆ ಹಾಕಬೇಕಾದ್ರೆ ದೊಡ್ಡ ಸುಲ್ ಮಳೆ ಮತ್ತು ಚಿಕ್ಕ ಸುಲ್ ಮಳೆ. ಚಿಕ್ಕ ಸುಲು ದೊಡ್ಡ ಸುಲು ಅವರ ಇಬ್ಬರು ಅಕ್ಕ ತಂಗಿದಿರೆ. ಅಕ್ಕ ತಂಗಿ ಮಳೆ ಅಂತಾರಲ್ಲ ಅವ. ಈ ದೊಡ್ಡ ಸುಲ್ ಮಳೆ ಆದಮೇಲೆ ಚಿಕ್ಕ ಸುಲ್ ಮಳೆ, ಆಮೇಲೆ ಅಸ್ಲೆ ಮಳೆ. ಅಸ್ಲೆ ಈ 3 ಮಳೆಗೆ ಬೆಳೆ ಹಾಕ್ತಿದ್ದು ನಾವು. ಉಳಿದ ಕಾಲದಲ್ಲಿ ಅಣ್ಣ, ಉಳಿದ ಕಾಲದಲ್ಲಿ ಆ 3 ಮಳೆ ಕಾಲದಲ್ಲಿ ಅಲ್ಲ, ಲೈಕ್ ಆ 3 ಕಾಲ ಮಳೆ ಅವಾಗ ಬೆಳೆ ಹಾಕ್ತಿದ್ರಿ. ಅದು ನಿಮ್ಮ ಊರಿಗೆ ನಿಮ್ಮ ಮನೆಗೆ ಎಲ್ಲಕ್ಕೂ ಅದು ಸಾಕಾಗೋದು. ಸಾಕು. ಅವಾಗ 5 ರಾಗಿ ಇರ್ತಾ ಇತ್ತು. 5 ರಾಗಿ ಏನು ಅಷ್ಟೊಂದು ಬೆಳೆ ಇವಾಗ ಏನು ತರಾವರಿ ರಾಗಿ ಬಂದು ಒಂದೊಂದು ತೆನೆ ಈ ಸೈಜ್ ಬರ್ತದೆ. ಒಂದು ತುಂಡಕ್ಕೆ ಹಾಕಿದ್ರೆ 50 ಮೂಟೆ ರಾಗಿ ಆಯ್ತದೆ ಅವಾಗ. ಅವಾಗಲ್ಲ, ಈಗ. ಆವಾಗ ಇಂಥದ್ದೊಂದು ತುಂಡಕ್ಕೆ ಹಾಕಿದ್ರೆ ಬರೀ 2 ಮೂಟೆ 3 ಮೂಟೆ ಅದೊಂದು ಬದಲಾವಣೆ ಆಗವೆ, ಅವೆಲ್ಲ ಬದಲಾವಣೆ ಆಗವೆ. ಆಮೇಲೆ ಅವಾಗ ನೀರು ಹೆಂಗಿತ್ತಣ್ಣ? ಅವಾಗ ಮಳೆ ಚೆನ್ನಾಗೈತಿತ್ತು, ಎಲ್ಲ ಹಸಿರು ಜಾಸ್ತಿ ಇತ್ತು ಅವಾಗ. ಅವಾಗ ಸಂತೃಷ್ಟಿ ಕಣಪ್ಪ. ಸಂತೃಷ್ಟಿ ಅಂದರೆ ನಿಮ್ಮ ಊಟದ ಸಿಸ್ಟಮ್ ಹೆಂಗಿರೋದಣ್ಣ? ನಿಮ್ಮ ಉಣ್ಣೋದು ಹೆಂಗಿರೋದು? ನಿಮ್ಮ ಬೆಳಗ್ಗೆ ಹೊತ್ತು ಏನು ತಿಂತಿದ್ರಿ? ಎಲ್ಲ ಅವಾಗ ಮುದ್ದೆನೇ ಜಾಸ್ತಿ. ಮುದ್ದೆನೇ ಜಾಸ್ತಿ ಅಣ್ಣ? ಮುದ್ದೆನೇ ಜಾಸ್ತಿ. ಮುದ್ದೆಗೆ ಏನಣ್ಣ? ಉಪ್ಸಾರು, ಖಾರ, ಆಮೇಲೆ ಮೊಸಪ್ಪು, ಈ ಕನ್ನೆ ಸೊಪ್ಪು ಅಂತ ಇತ್ತು. ಕುಯ್ಕೊಂಡು ಎಳೆ ಕುಯ್ಕೊಂಡ್ಬಿಟ್ಟು ಮೊಸಪ್ಪು ಮಾಡಿಬಿಟ್ರೆ ಅವಾಗ ತಿನ್ನಕ್ಕೆ ಇಟ್ಟಿಲ್ಲ, ಬರೀ ಸೊಪ್ಪು ಇದು ಸಾರೆ ಕುಡ್ಕೊಬಿಡೋವಿ, ಹಂಗಿರೋದು ಅಂತ. ಕನ್ನೆ ಸೊಪ್ಪು ಈಗ ಸಿಗಲ್ಲ ಅಣ್ಣ ಇಲ್ಲಿ ಮಾಳದಲ್ಲಿ? ಇಲ್ಲೆಲ್ಲ ಸಿಗ್ತದೆ, ಈಗಲೂ ಸಿಗುತ್ತೆ. ಇವಾಗ ಹೋದೆ ನಮ್ಮ ತಾಯಿ ತಗೊಬಂದು ಮಾಡಿಬಿಟ್ರು ಅಂದರೆ ಹುಳ್ಳಿಕಾಳು ಅಣ್ಣ, ಹುಳ್ಳಿಕಾಳು ಅಟ್ಟಿಲಿ ಎಲ್ಲ ರಟ್ಟಿಲು ಹುಳ್ಳಿಕಾಳು ಇರೋದು. ಅವಾಗ ಎಲ್ಲ ಉಳ್ಳಿ ಬೆಳೆಯವಿ, ಸರಿಯಾಗಿ ಹುಳ್ಳಿ ಬೆಳೆಯೋರಿ, ಉಳ್ಳಿ ಬೆಳೆಯವಿ ಅವಾಗ. ಉಳ್ಳಿ ಈ ಮಳೆಗಾಲದಲ್ಲಿ ಅಣ್ಣ ಇದು ಬೆಳಿತಿದ್ರಿ, ಈಗ ಮಳೆ ಬರ್ದೇ ಕಾಲದಲ್ಲಿ ಏನು ಬೆಳಿತಾನೆ ಇರಲಿಲ್ವ ನಿಮಗೆ? ಇದು ಬ್ಯಾಸಿಗೆ ಬರೋದಲ್ಲಪ್ಪ. ಬ್ಯಾಸಿಗೆ ಏನು ಬೆಳಿತಿರ್ಲಿಲ್ಲ? ಇಲ್ಲ. ನೆಕ್ಸ್ಟಿಗೆ ಮಳೆಗಾಲದಲ್ಲಿ ಬಂದಿರೋದು ಬ್ಯಾಸಿಗೆ ಟೈಮಲ್ಲಿ ಒಕ್ಕಣೆ ಆಗಿರೋದು. ಈಗ ಆಗ ಉಣ್ಣೂರಿ ನೋಡಪ್ಪ. ಇವಾಗ ಇನ್ನೊಂದು ಹೇಳ್ತೀನಿ, ಇದೊಂದು ಜ್ಞಾಪಕ ಮಾಡಿಕೋ. ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ತಾಯಿ ಕಾಲದಲ್ಲಿ ಅಸ್ಕಲ್ ಮೇಲೆ ಖಾರ ಹರಿಯೋರು, ಈ ಮೆಣಸಿನ್ಕಾಯಿನ ಖಾರನ ಒಂದು ಬೀದಿಗೆ ಗಮಲ ಹೊಡೆಯೋದು. ಇವಾಗ ಮಿಕ್ಸಿಗಳು ಬಂದು ಗುರ್ರ ಅನ್ನಿಸ್ರು ಅಂದರೆ ಮನೆಗೆ ಗಮಲ ಹೊಡೆಯಲ್ಲ. ಹಂಗಾರೆ ಏನಣ್ಣ ಗಿಡದ ಶಕ್ತಿನೋ ಸತ್ವನೋ? ಇವಾಗ ಅವತ್ತಿನ ಮೆಣಸಿನ್ಕಾಯಿ ಬತ್ತಾ ಇಲ್ವಾ ಇವತ್ತು? ಶಕ್ತಿ ಇರೋದಕ್ಕೆ ನಾವು ಇನ್ನೀ ಗಂಟೆ ಇದ್ದೀವಿ. ಆಮೇಲೆ ಅವತ್ತಿನ ಮೆಣಸಿನ್ಕಾಯಿ ಇವತ್ತಿಲ್ಲ. ಇಲ್ಲ, ಮೆಣಸಿನ್ಕಾಯಿ ಮಾಮೂಲಿ ಎಲ್ಲ ಅವೇ, ಆದ್ರೆ ಅವತ್ತಿನ ಮೆಣಸಿನ್ಕಾಯಿ ಬೇರೆ ಇತ್ತು ಅನ್ಸುತ್ತೆ. ಸ್ಮೆಲ್ ಇಲ್ಲ, ಅದೇ ಮೆಣಸಿನ್ಕಾಯಿ ಅವೇ. ಇವರು ಅಸ್ಕಲ್ ಮೇಲೆ ಅರಿಯಲ್ಲ. ಈ ಮಿಕ್ಸಿಲಿ ಗುರು ಅನ್ನಿಸ್ಬಿಟ್ರೆ ಮಿಕ್ಸಿಲಿ ಮಾಡ್ಕೊತಾರಲ್ಲ, ಏನು ರುಚಿ ಇರಲ್ಲ. ಹಂಗಂದಿರಾ? ಹಂಗಾದ್ರೆ ಈ ಮೆಣಸಿನ್ಕಾಯಿ ನಾವು ಹೊರಗೆಲ್ಲ ಚೆನ್ನಾಗಿರುತ್ತೆ ಅಂತ ನಿಮ್ಮ ಭಾವನೆ? ಎಲ್ಲ ಮಾಮೂಲಿನೇ, ಮೆಣಸಿನ್ಕಾಯಿ ಎಲ್ಲ ಮಾಮೂಲಿನೇ. ಆಮೇಲೆ ನಿಮ್ಮ ಈ ಕಾಲದಲ್ಲಿ ಮಳೆಗಾಲದಲ್ಲಿ ಭತ್ತನೂ ಬೆಳೀರೋಣ ನೀವು? ಭತ್ತನೂ ಆಗೋದು ಮಳೆಗೆ? ಮುಂಡುಗಿನ ಭತ್ತ ಅಂತ ಹಾಕವಿ, ಆ ರುಚಿ ಎಲ್ಲಪ್ಪ ಸಿಗ್ತದೆ. ಇವಾಗ ಸಣ್ಣ ಅಕ್ಕಿ ಅದಲ್ಲ, ಆ ಅಕ್ಕಿ ದಪ್ಪ ಇರೋದು, ಕೆಂಪಕ್ಕಿ, ಆ ರುಚಿ ಮೊಸರು ಬಿಟ್ಕೊಂಡು ಅನ್ನ ಉಣ್ತಿದ್ರೆ ಇನ್ನೊಸಿ ಉಣ್ಣನೆ ಎಣಿಸೋದು. ಅವಾಗಿನ ರುಚಿ ಇವಾಗೆಲ್ಲಪ್ಪ. ಆಮೇಲೆ ನನಗನ್ಸುತ್ತೆ ಅಣ್ಣ, ಅವಾಗ ಹುಳ್ಳಿಕಾಳು ಮುದ್ದೆ, ಅದು ಉಪ್ಸಾರು, ಇದು ಖಾರ ಇದನ್ನದಾದ್ರೆ ಅಣ್ಣ, ನೀವು ನನ್ನ ಪ್ರಕಾರ ಅನ್ನಕ್ಕಿಂತ ಜಾಸ್ತಿ ಅದು ತಿಂತಿದ್ರಿ ಅನಿಸುತ್ತೆ. ಆದರೆ ನಿಮಗೆ ಈ ಮೊಸರು ಹಾಲು ಬೆಣ್ಣೆ ಜೋರಾಗಿರೋದು ಮನೆಗೆ ಅನಿಸುತ್ತೆ. ಅದು ಚೆನ್ನಾಗಿ ತಿಂತಿದ್ದೀರಿ, ಮೊಸರು ಹಾಲು ಬೆಣ್ಣೆ ತುಪ್ಪ ಭಾರಿ ಜೋರಾಗಿರೋದು. ಅವೆಲ್ಲ ಚೆನ್ನಾಗಿ ಉಂಡಿದ್ದೀರದ. ಈ ಸೀಮೆ ಎಸ್ಕೊಳ್ಳಲ್ಲ ಅವಾಗ ನಮ್ಗೆ ಗೊತ್ತಾಯ್ತು. ನಾಟಿ ಎಸ್ಕೊಳ್ಳು ತುಪ್ಪ. ಏನು ಹೇಳ್ದಾಗ ನಮ್ಮ ತಾಯಿ ತುಪ್ಪ ಹಾಕಿ ಇಟ್ಟು ಮುದ್ದೆನ ತುಪ್ಪಕ್ಕೆ ಮಿದ್ದಿಸ್ಬಿಡೋದು, ಮಿಕ್ಸಿ ಕೊಡೋರು ಇಷ್ಟು ತಪ್ಪ ಕೊಡೋದು ಒತ್ತೊತ್ತಿನೇನೆ. ಅದರೊಳಗೆ ಅದು ನಾಟಿ ಹಸ್ಕೊಳ್ ತುಪ್ಪ ಇಟ್ಟು ತಿಂದು ಇನ್ನೀವರೆಗೂ ಇದ್ದೀವಿ. ಹೌದು. ಇಲ್ಲೇ ಇರಪ್ಪ. ಬರ್ರಿ ಆಡ್ಗೊಳವೆ. ಬರ್ರಿ.